ಎಲ್ಲರಿಗೂ ನಮಸ್ಕಾರ. ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಮೇ ತಿಂಗಳ 2026ನೇ ವರ್ಷದ ವೃಷಭ ರಾಶಿಯವರ ಜೀವನ ಹೇಗಿರುತ್ತೆ, ಈ ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಯಾವೆಲ್ಲ ಫಲಾನುಫಲಗಳು ಸಿಗುತ್ತೆ, ಹಾಗೆಯೇ ಶುಭ ಫಲಗಳೇನು, ಅಶುಭ ಫಲಗಳೇನು, ಆ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ವೃಷಭ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಶುಭ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. 2026ರ ಮೇ ತಿಂಗಳಲ್ಲಿ ವೃಷಭ ರಾಶಿಯವರ ಜೀವನದಲ್ಲಿ ದೊಡ್ಡ ತಿರುವು ಬರುವುದು ಖಚಿತ. ಧನಲಾಭ ಆಗತ್ತಾ ಅಥವಾ ಖರ್ಚುಗಳು ಹೆಚ್ಚಾಗತ್ತಾ, ಪ್ರೇಮ, ಉದ್ಯೋಗ, ಆರೋಗ್ಯ ಯಾವ ಕ್ಷೇತ್ರದಲ್ಲಿ ಈ ರಾಶಿಯವರಿಗೆ ಬಿಗ್ ಬ್ರೇಕ್ ಸಿಗುತ್ತೆ, ಈ ತಿಂಗಳಲ್ಲಿ ಆಗೋ ಗ್ರಹಗಳ ಬದಲಾವಣೆ ನಿಮ್ಮ ಭಾಗ್ಯವನ್ನೇ ಬದಲಾಯಿಸಬಹುದು. ಹಾಗಾಗಿ ವೃಷಭ ರಾಶಿಯವರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವೃಷಭ ರಾಶಿಯವರಲ್ಲಿ ಯಾವ್ಯಾವ ಗ್ರಹಗಳ ಬದಲಾವಣೆ ಆಗ್ತಿರುತ್ತೆ ಅಂತ ನೋಡೋದಾದರೆ, ಈ ಮೇ ತಿಂಗಳಲ್ಲಿ ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಿದ್ದಾರೆ. ಬುಧ ಗ್ರಹ ನಿಮ್ಮ ಹಣದ ಸ್ಥಿತಿಗೆ ಪ್ರಭಾವ ಬೀರ್ತಾರೆ. ಶುಕ್ರ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಆಗಿರೋದ್ರಿಂದ ಪ್ರೇಮ ಮತ್ತು ಲಕ್ಸುರಿ ಜೀವನಕ್ಕೆ ಉತ್ತೇಜನ ಕೊಡ್ತಾರೆ. ಹಾಗೆ ಗುರುಗ್ರಹ ಲಾಭಸ್ಥಾನದಲ್ಲಿ ನಿಮಗೆ ಬಲನ ನೀಡ್ತಾರೆ ಅಂತಾನೆ ಹೇಳ್ಬೋದು. ಈ ಎಲ್ಲ ಗ್ರಹಗಳ ಬದಲಾವಣೆಯಿಂದ ಧನ, ಸಂಬಂಧ, ಉದ್ಯೋಗ ಈ ಮೂರು ಕ್ಷೇತ್ರಗಳಲ್ಲಿ ದೊಡ್ಡ ಬದಲಾವಣೆಗಳು ಆಗತ್ತೆ. ಇನ್ನು ಹಣಕಾಸಿನ ವ್ಯವಹಾರ ಹೇಗಿರುತ್ತೆ ಈ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಅಂತ ನೋಡೋದಾದರೆ, ಮೇ ತಿಂಗಳಲ್ಲಿ ಹಣದ ಪ್ರವಾಹ ಉತ್ತಮವಾಗಿರುತ್ತೆ. ನಿಮಗೆ ಅನಿರೀಕ್ಷಿತವಾಗಿರುವಂತಹ ಹಣ ಅನ್ನೋದು ಬಂದೇ ಬರುತ್ತೆ. ಈ ಮೇ ತಿಂಗಳಲ್ಲಿ ಈ ವೃಷಭ ರಾಶಿಯವರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸಿಗೆ ತೊಂದರೆ ಅನ್ನೋದು ಬರೋದಿಲ್ಲ. ಹೊಸ ಆದಾಯದ ಮೂಲಗಳು ಹೆಚ್ಚಾಗತ್ತೆ. ಹಳೆಯ ಹಣ ವಾಪಸ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ನೀವು ಏನಾದರೂ ಒಂದು ಬಿಸ್ನೆಸ್ನ ಮಾಡ್ಕೊಬಹುದು ಅಥವಾ ಏನೋ ಒಂದು ಕೆಲಸನ ನಡೆಸ್ತಿರ್ತೀರಾ, ನಿಮಗೆ ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡಿ ಇನ್ಕಮ್ ಸಿಗುವಂತಹ ಸಾಧ್ಯತೆ ಇರುತ್ತೆ. ಯಾರಿಗಾದ್ರೂ ನೀವು ಸಾಲನ ಕೊಟ್ಬಿಟ್ಟಿರ್ತೀರಾ, ಆ ಸಾಲ ಕೊಡದೇನೆ ಅವರು ತುಂಬ ಸತಾಯಿಸ್ತಿರ್ತಾರೆ. ಅಂತಹ ಹಳೆಯ ಹಣ ಕೂಡ ನಿಮಗೆ ವಾಪಸ್ ಬರಬಹುದು. ಆದರೆ ನೀವು ಗಮನಿಸಬೇಕಾಗಿರುವಂತಹ ವಿಷಯ ಏನಪ್ಪಾ ಅಂದರೆ, ನಿಮಗೆ ಹಣದ ಪ್ರವಾಹ ಉತ್ತಮವಾಗಿರುತ್ತೆ, ಆದರೆ ಅನಗತ್ಯ ಖರ್ಚುಗಳು ಹೆಚ್ಚಾಗುತ್ತೆ. ಅನಗತ್ಯ ಖರ್ಚುಗಳನ್ನ ನೀವು ಕಡಿಮೆ ಮಾಡ್ಕೊಬೇಕಾಗತ್ತೆ. ಲಕ್ಸುರಿ ಖರೀದಿ ಮಾಡುವ ಮುನ್ನ ಯೋಚಿಸ್ಬೇಕಾಗತ್ತೆ. ನೀವೇನಾದರೂ ಲಕ್ಸುರಿಯಾಗಿ ನಾನು ಏನಾದರೂ ತಗೋಬೇಕಪ್ಪ ಅಂತ ಇದ್ದರೆ, ಇದನ್ನು ತಗೊಂಡ್ರೆ ನನಗೆ ಯೂಸ್ಫುಲ್ ಇದೆಯಾ ಇಲ್ವಾ ಅಂತ ಥಿಂಕ್ ಮಾಡಿ ನೀವು ಆ ನಂತರ ನೀವು ತಗೋಬೇಕಾಗತ್ತೆ. ಇನ್ನು ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿರೋರು ಮೇ 2ನೇ ವಾರದ ನಂತರ ನೀವು ಜಾಗರೂಕವಾಗಿ ಹೂಡಿಕೆ ಮಾಡಬೇಕಾಗುತ್ತೆ. ಅಂದರೆ ಮೇ 14ರ ನಂತರ ನೀವು ಹುಷಾರಾಗಿ ಹೂಡಿಕೆ ಮಾಡಬೇಕು ಅಂತ ಹೇಳ್ತಿರತ್ತೆ. ಇನ್ನು ಉದ್ಯೋಗ ಮತ್ತು ವ್ಯವಹಾರ ಹೇಗಿರುತ್ತೆ ಈ ರಾಶಿಯವರಿಗೆ ಅಂತ ನೋಡೋದಾದರೆ, ಉದ್ಯೋಗದಲ್ಲಿ ಪ್ರಗತಿ ಕಾಣಿಸುತ್ತೆ. ಪ್ರಮೋಷನ್ ಅಥವಾ ಹೊಸ ಅವಕಾಶಗಳು ಅನ್ನೋದು ಈ ರಾಶಿಯವರಿಗೆ ಸಿಗುತ್ತೆ. ನೀವು ಕೆಲಸ ಮಾಡ್ತಿರುವಂತಹ ಜಾಗದಲ್ಲಿ ನೀವು ಉತ್ತಮವಾಗಿ ಕೆಲಸನ ಮಾಡ್ತೀರಾ. ಅದಕ್ಕೆ ನಿಮ್ಮ ಬಾಸ್ ನಿಮಗೆ ಸೈ ಅಂತ ಹೇಳ್ತಾರೆ. ನಿಮ್ಗೇನಾದರೂ ಪ್ರಮೋಷನ್ ಆಗಬೇಕು ಅಂತಿದ್ರೆ ಪ್ರಮೋಷನ್ ಆಗುತ್ತೆ. ಹಾಗೇನೆ ನಿಮ್ಮ ಜಾಬಲ್ಲೇ ಹೊಸ ಹೊಸ ಅವಕಾಶಗಳು ಸಿಗುತ್ತೆ. ಈ ಅವಕಾಶಗಳನ್ನ ಬಳಸ್ಕೊಂಡ್ರೆ ನೀವು ಖಂಡಿತವಾಗಿಯೂ ಕೂಡ ಎತ್ತರದ ಮಟ್ಟಕ್ಕೆ ಸಾಕ್ತೀರಾ ಅಂತಾನೆ ಹೇಳ್ಬೋದು. ಇದರಿಂದ ಸ್ಯಾಲ್ರಿ ಜಾಸ್ತಿ ಆಗೋದು, ನಿಮ್ಮ ಹಣಕಾಸಿನ ವ್ಯವಹಾರ ತುಂಬ ಚೆನ್ನಾಗಿರೋದು ಈ ರೀತಿಯಾಗಿ ಆಗತ್ತೆ. ಸರ್ಕಾರಿ ಕೆಲಸದ ಪ್ರಯತ್ನ ಮಾಡಿದವರಿಗೆ ಶುಭ ಸುದ್ದಿ ಅಂತ ಹೇಳಿದರೆ ತಪ್ಪಾಗಲ್ಲ. ಸರ್ಕಾರದ ಕೆಲಸದಲ್ಲಿ ಯಾರ್ಯಾರಿದ್ದೀರೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ಶುಭ ಸುದ್ದಿ ಅನ್ನೋದು ಇರುತ್ತೆ. ಪ್ರಮೋಷನ್ ಆಗೋದು, ಸ್ಯಾಲ್ರಿ ಇನ್ಕ್ರಿಮೆಂಟ್ ಆಗೋದು ಈ ರೀತಿಯಾಗಿ ಆಗತ್ತೆ. ಇನ್ನು ವ್ಯಾಪಾರಿಗಳಿಗೆ ಹೊಸ ಡೀಲ್ಗಳು ಬರಬಹುದು. ನೀವು ಏನೋ ಒಂದು ವ್ಯಾಪಾರ ಮಾಡ್ತಿರ್ತೀರಾ, ಆ ವ್ಯಾಪಾರದಲ್ಲಿ ನಿಮಗೆ ಹೊಸ ಡೀಲ್ ಬರೋದು, ಇದರಿಂದ ನಿಮಗೆ ಲಾಭ ಸಿಗುತ್ತೆ. ಪಾಲುದಾರಿಕೆಯಲ್ಲಿ ಅತಿಯಾದಂತಹ ಲಾಭ ಅನ್ನೋದು ಕೂಡ ಇರುತ್ತೆ. ಯಾರ್ಯಾದರೂ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತಿದ್ರೆ ಅಂಥವ್ರಿಗೆ ಖಂಡಿತವಾಗಿಯೂ ಕೂಡ ಒಳ್ಳೆಯದಾಗತ್ತೆ. ಆದರೆ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯನ ದೊಡ್ಡದು ಮಾಡದೇನೆ ನೀವು ಅದನ್ನು ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಿಮಗೆ ಈ ತಿಂಗಳು ತುಂಬ ಚೆನ್ನಾಗಿರುತ್ತೆ. ಪ್ರೀತಿ, ಪ್ರೇಮ ಮತ್ತು ಕುಟುಂಬದ ವಿಚಾರದ ಬಗ್ಗೆ ನೋಡೋದಾದರೆ, ಪ್ರೇಮ ಜೀವನದಲ್ಲಿ ಹೊಸ ತಿರುವು ಅನ್ನೋದು ಈ ರಾಶಿಯವರಿಗೆ ಇದೆ. ಸಿಂಗಲ್ ಇದ್ದವರಿಗೆ ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ.
ಯಾರ್ಯಾರು ಮದುವೆ ಆಗಬೇಕು ಅಂತ ಬಯಸ್ತಿದ್ದೀರೋ ಅಂಥವರಿಗೆ ಖಂಡಿತವಾಗಿಯೂ ಕೂಡ ನಿಮ್ಮ ಪ್ರೀತಿ ಪ್ರೇಮ ಜೀವನ ಹೊಸ ತಿರುವನ್ನು ತಂದುಕೊಡುತ್ತೆ. ಹೊಸ ವ್ಯಕ್ತಿಗಳ ಆಗಮನ ಅನ್ನೋದು ಈ ವೃಷಭ ರಾಶಿಯವರಿಗೆ ಮೇ ತಿಂಗಳಲ್ಲಿ ಆಗತ್ತೆ. ಇನ್ನು ವಿವಾಹಿತರ ಬಗ್ಗೆ ನೋಡೋದಾದರೆ ಸಂಬಂಧದಲ್ಲಿ ಸಂತೋಷ ಅನ್ನೋದು ಇರುತ್ತೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಸಂಬಂಧ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸಣ್ಣ ವಿಚಾರಗಳಿಗೆ ಜಗಳ ಆಗದಂತೆ ನೋಡ್ಕೊಬೇಕಾಗತ್ತೆ. ಸಣ್ಣ ಪುಟ್ಟ ವಿಷಯಗಳಿಗೆ ನೀವು ಜಗಳ ಮಾಡ್ಕೊಳ್ಳೋದು ಕಲಹ ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ಬೇಕಾಗತ್ತೆ. ಹಂಚರಿಸ್ಕೊಂಡು ನೀವು ಹೋದರೆ ಜೀವನ ತುಂಬ ಚೆನ್ನಾಗಿರುತ್ತೆ. ಕುಟುಂಬದಲ್ಲಿ ಶುಭ ಕಾರ್ಯಕ್ರಮ ನಡೆಯುವಂತಹ ಸಾಧ್ಯತೆ ಇದೆ. ಇದರಿಂದ ಕುಟುಂಬದಲ್ಲಿ ಸಂತೋಷ ಅನ್ನೋದು ಹೆಚ್ಚಾಗಿರುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಈ ರಾಶಿಯವರಿಗೆ ಸಾಮಾನ್ಯ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ಹೊಟ್ಟೆ ಸಮಸ್ಯೆ ನಿದ್ರೆ ಕೊರತೆ ಈ ರೀತಿಯಾಗಿ ಬರಬಹುದು. ಹಾಗಾಗಿ ನೀವು ಯೋಗ ಧ್ಯಾನ ಮಾಡೋದು ತುಂಬ ಉತ್ತಮವಾಗಿರುತ್ತೆ. ಇನ್ನು ಪರಿಹಾರಗಳೇನೇನು ಮಾಡ್ಕೊಬೇಕು ಅಂತ ನೋಡೋದಾದರೆ ಶುಕ್ರವಾರ ದೇವಿಯ ಪೂಜೆ ಮಾಡಬೇಕಾಗತ್ತೆ. ಹಾಲು ದಾನ ಮಾಡುವುದು ತುಂಬ ಶುಭವಾಗಿರುತ್ತೆ. ಇನ್ನು ಓಂ ಶುಕ್ರಾಯ ನಮಃ ಅಂತ ಜಪ ಮಾಡ್ಕೊಳ್ಳಿ. ಹಾಗೆಯೇ ವೈಟ್ ಕಲರ್ ಬಟ್ಟೆನ ನೀವು ಅಂದರೆ ಬಿಳಿ ಬಣ್ಣದ ವಸ್ತ್ರನ ಧರಿಸೋದ್ರಿಂದ ನಿಮಗೆ ಶುಭ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಸಣ್ಣ ಪರಿಹಾರಗಳನ್ನ ಮಾಡಿಕೊಂಡ್ರೆ ಈ ವೃಷಭ ರಾಶಿಯವರಿಗೆ ಮೇ ತಿಂಗಳು ಜಾಕ್ಪಾಟ್ ಅಂತಾನೆ ಹೇಳ್ಬೋದು. ಒಟ್ಟಾರೆಯಾಗಿ ನೋಡಿದರೆ 2026 ಮೇ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಪ್ರೇಮದ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಉತ್ತಮ ಅವಕಾಶದ ತಿಂಗಳು ಅಂತಾನೆ ಹೇಳ್ಬೋದು. ಆದರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನೀವು ತಪ್ಪಿಸಿದ್ರೆ ಇದರಿಂದ ನೀವು ಉತ್ತಮವಾದಂತಹ ಲಾಭನ ಎಕ್ಸ್ಪೆಕ್ಟ್ ಮಾಡಬಹುದು. ನೋಡಿದ್ರಲ್ಲ ಈ ವೃಷಭ ರಾಶಿಯವರ ಮಾಸ ಭವಿಷ್ಯ ಹೇಗಿತ್ತು ಅಂತ. ನಿಮ್ಮದು ಕೂಡ ವೃಷಭ ರಾಶಿನ ಹಾಗಿದ್ರೆ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ತಪ್ಪದೆ ಈಗಲೇ ಓಂ ಲಕ್ಷ್ಮೀ ದೇವಿ ನಮಃ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.